ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಈ ಒಂದು ಡಾಕ್ಯುಮೆಂಟ್, ಈ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಸಂಪೂರ್ಣ ಕ್ಯಾನ್ಸಲ್ ಆಗುತ್ತೆ. ವೀಕ್ಷಕರೇ, ಇದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಇದಷ್ಟೇ ಅಲ್ಲದೆ ನಿಮಗೆ 25 ಮತ್ತು 26ನೇ ಕಂತಿನ ಹಣಕ್ಕೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ಗಳೇನು ಎಲ್ಲ ಇನ್ಫಾರ್ಮೇಶನ್ ಅನ್ನ ಈ ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಬಹಳ ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮುಖ್ಯವಾದ ಅಪ್ಡೇಟ್ ಬಂದಿದೆ. ವಿಶೇಷವಾಗಿ 25ನೇ ಕಂತು ಮತ್ತು 26ನೇ ಕಂತಿನ ಹಣ, ಇದರ ಬಗ್ಗೆ ಸಂಪೂರ್ಣವಾದಂತಹ ಅಪ್ಡೇಟು. ಮತ್ತೆ ಹಣ ಇವಾಗ ಆಲ್ರೆಡಿ ಬಂದಿದೆ ಗೊತ್ತಾ, ಅವ್ರನ್ನ ಒಂದ್ ಹತ್ರ ಬಿಟ್ರೆ ಯಾರಿಗೆ ಹಣ ಇನ್ನೂ ಬಂದಿಲ್ಲ ಅವ್ರಿಗೆ ಹಣ ಬರೋದೇ ಇಲ್ಲ. ಯಾಕೆ ಅನ್ನೋದು ಅಪ್ಡೇಟ್ ಸಿಕ್ಕಿದೆ. ಮತ್ತು ಇಲ್ಲಿ ಪೆಂಡಿಂಗ್ ಸ್ಟೇಟಸ್ ಏಕೆ ತೋರಿಸುತ್ತಿದೆ ಮತ್ತು ಡಿಬಿಟಿ ಸ್ಟೇಟಸ್ ಅನ್ನ ಹೇಗೆ ಚೆಕ್ ಮಾಡುವುದು ಮತ್ತು ರಿಜೆಕ್ಟ್ ಆಗಿದ್ದರೆ ಏನ್ ಮಾಡಬೇಕು ಮತ್ತು ಕರೆಕ್ಷನ್ ಹೇಗೆ ಮಾಡಬೇಕು, ಈ ಎಲ್ಲಾ ಮಾಹಿತಿಯನ್ನ ಸಂಪೂರ್ಣವಾಗಿ ಮತ್ತು ಯಾವ ಜಿಲ್ಲೆಗಳಿಗೆ ಇವತ್ತು ಬರ್ತಾ ಇದಾವೆ ಮತ್ತು ಯಾರಿಗೆ ಹಣ ಬರೋದೇ ಇಲ್ಲ ಮತ್ತು ಈ ಒಂದು ಡಾಕ್ಯುಮೆಂಟ್ಸ್ ಏನು, ಇದನ್ನ ಯಾಕೆ ನಾವು ಸಬ್ಮಿಟ್ ಮಾಡಬೇಕು, ಇದನ್ನ ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ಯಾಕೆ ಹಣ ಕ್ಯಾನ್ಸಲ್ ಆಗುತ್ತೆ, ಎಲ್ಲ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ನೋಡಿ, ಇದು ಕೇವಲ 7 ರಿಂದ 8 ನಿಮಿಷದ ವಿಡಿಯೋ ಆಗಬಹುದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ವೀಕ್ಷಕರೇ ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ನೀಡಿ ಮತ್ತು ವಿಡಿಯೋನ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ನೀಡಲಾಗುತ್ತಿತ್ತು. ಈ ಒಂದು ಯೋಜನೆ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ನೀಡುವುದು ಮತ್ತು ಮನೆಯ ಖರ್ಚಿಗೆ ಸಹಾಯ ಮಾಡುವುದು ಮತ್ತು ಮಹಿಳೆಯರ ಜೀವನ ಮಟ್ಟವನ್ನು ಸುಧಾರಿಸುವುದು. ಇಲ್ಲಿಯವರೆಗೆ ಲಕ್ಷಾಂತರ ಮಹಿಳೆಯರಿಗೆ ಈ ಒಂದು ಯೋಜನೆ ಹಣ ಯಶಸ್ವಿಯಾಗಿ ಕೂಡ ಬಂದಿದೆ. ಆದ್ರೆ ಈ 25ನೇ ಕಂತಿನ ಹಣದ ಬಗ್ಗೆ ಬಂದಿದೆ ಒಂದು ಸಂಪೂರ್ಣವಾದಂತಹ ಅಪ್ಡೇಟು. ಸ್ನೇಹಿತರೆ, ಈಗ ಮುಖ್ಯವಾದಂತಹ ವಿಷಯಕ್ಕೆ ಬರೋಣ. 25ನೇ ಕಂತಿನ ಹಣದ ಬಗ್ಗೆ ನೋಡಿ. 25ನೇ ಕಂತಿನ ಹಣವನ್ನ ಸರ್ಕಾರ ಈಗಾಗಲೇ ಹಂತ ಹಂತವಾಗಿ ಬಿಡುಗಡೆ ಮಾಡುತ್ತಿದೆ. ಈ ಹಣ ಕೆಲವು ಜಿಲ್ಲೆಗಳಿಗೆ ಆಲ್ರೆಡಿ ಬಂದಿದೆ, ಕೆಲವು ಬೆನಿಫಿಷಿಯರೀಸ್ಗೆ ಪ್ರೊಸೆಸಿಂಗ್ ನಲ್ಲೂ ಕೂಡ ಇದೆ, ಇನ್ನು ಕೆಲವರಿಗೆ ಪೆಂಡಿಂಗ್ ತೋರಿಸುತ್ತಿದೆ. ಆದ್ರೆ ಇನ್ನೂ ಕೆಲವರಿಗೆ ಅಂದ್ರೆ ಇವರಿಗೆ ಹಣ ಬರೋದಿಲ್ಲ. ನೋಡಿ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಬಂದಿಲ್ವಾ ಅಥವಾ ಬಂದಿದನ ಹೇಗೆ ಚೆಕ್ ಮಾಡೋದು ಎಲ್ಲವನ್ನೂ ಕೂಡ ತಿಳಿಸ್ತಾ ಹೋಗ್ತವೆ. ನೋಡಿ, ಈ ಒಂದು ಹಣ ಬಂದಿದನ ಇಲ್ವಾ ಅನ್ನೋದನ್ನ ಹೇಗೆ ಚೆಕ್ ಮಾಡೋದು ಅಂತ ಇವಾಗ ಫಸ್ಟ್ ತಿಳಿಸಿ ಕೊಟ್ಬಿಡ್ತಾನೆ. ಬನ್ನಿ ನೋಡಿ, ಮೊದಲನೆಯದಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಬಂದಿದ್ರೆ ಅಥವಾ ಬಂದಿಲ್ಲ ಅಂದ್ರೆ ತುಂಬಾ ಈಸಿಯಾಗಿ ಚೆಕ್ ಮಾಡ್ಕೋಬಹುದು. ಮೊದಲನೆಯದಾಗಿ ಹೇಳ್ತೀನಿ, ಇದು ತುಂಬಾ ಈಸಿಯಾಗಿ ಡಿಬಿಟಿ ಕರ್ನಾಟಕ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಬಹುದು. ಅಥವಾ ಡಿಬಿಟಿ ಕರ್ನಾಟಕ ಆಪ್ ಅಂತಾನು ಕೂಡ ಇದು ಪ್ಲೇ ಸ್ಟೋರ್ ಅಲ್ಲಿ ಅಥವಾ ಆಪ್ ಸ್ಟೋರ್ ಅಲ್ಲಿ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ಬಹುದು. ಎರಡನೆಯ ಮೆಥಡ್ ಬಂದ್ಬಿಟ್ಟು ಆಧಾರ್ ನಂಬರ್ ಅನ್ನ ಎಂಟರ್ ಮಾಡೋದ್ರ ಮುಖಾಂತರ ನೀವು ಚೆಕ್ ಮಾಡಬಹುದು. ಮೂರನೆಯದಾಗಿ OTP ಯನ್ನ, ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಥವಾ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದನ್ನ ಎಂಟರ್ ಮಾಡಿ ಚೆಕ್ ಮಾಡ್ಕೊಳ್ಬಹುದು. ನಾಲ್ಕನೆಯದಾಗಿ ಪೇಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ. ನೋಡಿ, ಇಲ್ಲಿ ನಿಮಗೆ ಸಕ್ಸಸ್ ಅಂತ ಬಂದ್ರೆ ಹಣ ಬಂದಿದೆ ಅಂತ ಅರ್ಥ, ಪೆಂಡಿಂಗ್ ಅಂತ ಬಂದ್ರೆ ಹಣ ಇನ್ನೂ ಕೂಡ ಬರ್ತಾ ಇದೆ ಅಂತ ಅರ್ಥ, ಪೇಯ್ಡ್ ಅಂತ ಬಂದ್ರೆ ಹಣ ಬರೋದಿಲ್ಲ ಅಂತ ಅರ್ಥ. ನೋಡಿ, ಈ ಎಂಬ ಸ್ಟೇಟಸ್ ನಿಮಗೆ ಯಾವುದು ತೋರಿಸ್ತಾ ಇದೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಬನ್ನಿ, ಇವಾಗ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಗ್ಗೆ ತಿಳಿಸ್ತಾ ಇದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಮತ್ತು ಯಾರಿನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ಲೈಕ್ ಅನ್ನು ಮಾಡಿ. ಸ್ನೇಹಿತರೆ, ಕೆಲವು ಜನರಿಗೆ ಹಣ ಬಂದಿರುವ ಪ್ರಮುಖ ಕಾರಣಗಳು: ಆಧಾರ್ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದವರಿಗೆ ಆಲ್ರೆಡಿ ಹಣ ಬಂದಿದೆ ಮತ್ತು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿ ಇದ್ದವರಿಗೆ ಹಣ ಬಂದಿದೆ ಮತ್ತು NPCI ಮ್ಯಾಪಿಂಗ್ ಲಿಂಕ್ ಆದವರಿಗೆ ಹಣ ಬಂದಿದೆ ಮತ್ತು ಡಾಕ್ಯುಮೆಂಟ್ಸ್ ಯಾವುದೇ ರೀತಿ ಮಿಸ್ ಮ್ಯಾಚ್ ಆಗದೆ ಕರೆಕ್ಟ್ ಆಗಿದ್ದವರಿಗೆ ಹಣ ಬಂದಿದೆ ಮತ್ತು DBT ಎನೇಬಲ್ಡ್ ಆಗದೆ ಇರುವಂತವರಿಗೆ ಹಣ ಆಲ್ರೆಡಿ ಬಂದ್ಬಿಟ್ಟಿದೆ. ಈ ಸಮಸ್ಯೆ ಇದ್ರೆ ನಿಮ್ಮ ಬ್ಯಾಂಕಿಗೆ ಹೋಗಿ NPCI ಲಿಂಕಿಂಗ್ ಅನ್ನ ಆದಷ್ಟು ಬೇಗ ಚೆಕ್ ಮಾಡಿ. ಹೌದು ವೀಕ್ಷಕರೇ, ಈ ಸಮಸ್ಯೆ ಇದ್ರೆ ಸಾಕು, ನಿಮ್ಮ ಒಂದು ಬ್ಯಾಂಕಿಗೆ ವಿಸಿಟ್ ಮಾಡಿಬಿಟ್ಟು ಏನು ಒಂದು ಈ ನಾನು ಹೇಳಿದೆಲ್ಲ ಇದರಲ್ಲಿ ಯಾವುದೇ ಒಂದು ನಿಮ್ಮದು ಮಿಸ್ಟೇಕ್ ಇದ್ರೂ ಕೂಡ ಹಣ ಬರೋದಿಲ್ಲ. ಯಾಕಂದ್ರೆ 25 ಮತ್ತು 26ನೇ ಕಂತಿನ ಹಣವನ್ನು ತುಂಬಾ ಸ್ಟ್ರಿಕ್ಟ್ ಆಗಿ ಹಾಕ್ತಾ ಇರೋದ್ರಿಂದ. ಇವಾಗ ಬನ್ನಿ, 26ನೇ ಕಂತಿನ ಹಣಕ್ಕೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಈಗ 26ನೇ ಕಂತಿನ ಹಣದ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ಸರ್ಕಾರ ವೆರಿಝೋನ್ 26th ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಈ 26ನೇ ಕಂತಿನ ಹಣ ಬಿಡುಗಡೆ ಮಾಡುವಂತಹ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ. DBT ಮೂಲಕ ಡೈರೆಕ್ಟ್ ಅಕೌಂಟ್ಗೆ ಬರ್ತಾ ಇದೆ ಮತ್ತು 2,000 ರೂಪಾಯಿ ಅಮೌಂಟ್ ಆಲ್ರೆಡಿ ಜಮೆ ಆಗ್ತಾ ಇರುವಂತದ್ದು ಕೆಲವರಿಗೆ ಮತ್ತು ಎಲಿಜಿಬಲ್ ಬೆನಿಫಿಷಿಯರೀಸ್ಗೆ ಮಾತ್ರ ಈ 26ನೇ ಕಂತಿನ ಹಣ ಬರ್ತಾ ಇದೆ. ಇಲ್ಲಿ ಏನ್ ನಿಮಗೆ ಗುಡ್ ನ್ಯೂಸ್ ಅಂದ್ರೆ 25ನೇ ಕಂತಿನ ಹಣದ ಜೊತೆಗೆ 26ನೇ ಕಂತಿನ ಹಣನೂ ಕೂಡ ಬರ್ತಾ ಇರುವಂತದ್ದು. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ನ್ಯೂ ಅಪ್ಡೇಟ್ ಅಂತ ಹೇಳ್ಬೋದು. ಸ್ನೇಹಿತರೆ, ಸರ್ಕಾರ ಈಗ ಬೆನಿಫಿಷಿಯರಿ ವೆರಿಫಿಕೇಶನ್ ಮಾಡುತ್ತಿದೆ. ಅದರ ಕಾರಣಗಳೇನಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಫೇಕ್ ಬೆನಿಫಿಷಿಯರಿ ರಿಮೂವ್ ಮಾಡಲಾಗುತ್ತದೆ. ಅಂತಂದ್ರೆ ಇವಾಗ ಸುಳ್ಳು ದಾಖಲಾತಿಗಳನ್ನ ಕೊಟ್ಬಿಟ್ಟು ನಾವು ಗೃಹಲಕ್ಷ್ಮಿಯರು ಅಂತ ಹೇಳಿ ಹಣವನ್ನ ಪಡ್ಕೊಳ್ತಾ ಇರ್ತಾರಲ್ವಾ, ಅವರ ಒಂದು ಬೆನಿಫಿಷಿಯರನ್ನ ರಿಮೂವ್ ಮಾಡಲಾಗಿದೆ ಮತ್ತು ಜೆನ್ಯೂನ್ ಬೆನಿಫಿಷಿಯರಿಗೆ ಮಾತ್ರ ಹಣ ಕೊಡಲು ಮುಂದಾಗಿದೆ ಸರ್ಕಾರ. ಆದ್ದರಿಂದ
ಕಡೆಯಿಂದ ನಿಮ್ಮ ಆಧಾರ್, ಬ್ಯಾಂಕ್ ಅಕೌಂಟ್, ರೇಷನ್ ಕಾರ್ಡ್ ಕರೆಕ್ಟ್ ಆಗಿರಲೇಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ಬನ್ನಿ, ಇವಾಗ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಈ ಒಂದು ಮೇನ್ ಅಪ್ಡೇಟ್ ಅನ್ನ ತಿಳಿಸ್ತಾ ಇದ್ದಾನೆ. ಈ ಒಂದು ಸರ್ಟಿಫಿಕೇಟ್ ಅನ್ನ ನೀವೇನಾದ್ರೂ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಸಂಪೂರ್ಣವಾಗಿ ಸ್ಟಾಪ್ ಆಗುತ್ತೆ. ಅದಷ್ಟೇ ಅಲ್ಲದೆ ಇವಾಗ ಬರ್ತಾ ಇರುವಂತಹ 25 ಅಥವಾ 26, 27 ಅಂದ್ರೆ ಪ್ರತಿ ತಿಂಗಳಿನ ಕಂತಿನ ಹಣ ಯಾವುದೇ ರೀತಿ ₹1 ಕೂಡ ಹಣ ನಿಮಗೆ ಬರೋದಿಲ್ಲ. ಬನ್ನಿ ಹಾಗಾದ್ರೆ ಅದು ಯಾವ ಸರ್ಟಿಫಿಕೇಟು ಏನು ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಆದಷ್ಟು ಈ ಒಂದು ವಿಡಿಯೋ ಯಾರಿಗೂ ಕೂಡ ಗೊತ್ತಿಲ್ಲ, ನಾನು ಕೂಡ ಯೂಟ್ಯೂಬ್ ನಲ್ಲಿ ನೋಡಿದೆ, ಬಹಳಷ್ಟು ಅಪ್ಡೇಟ್ಗಳಿದಾವೆ, ಆದರೆ ಈ ಒಂದು ಅಪ್ಡೇಟ್ ಇನ್ನೂ ಕೂಡ ಇಲ್ಲ. ಇದು ನಮ್ಮಲ್ಲಿನೇ ಮೊದಲೇ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಾಗಿ ಆದಷ್ಟು ಈ ಒಂದು ಇನ್ಫಾರ್ಮೇಶನ್ ಅನ್ನ ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಿ. ನೋಡಿ, ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಪಡೆಯಲು ಈ ಒಂದು ಸರ್ಟಿಫಿಕೇಟ್ ಅನ್ನೋದು ಮ್ಯಾಂಡೇಟರಿ ಅಂತ ಮಾಡಲಾಗಿದೆ ಅಂತ ಹೇಳ್ಬಹುದು. ಯಾವ ಒಂದು ಸರ್ಟಿಫಿಕೇಟ್ ಏನು ಅಂತ ತಿಳಿಸಿಕೊಡ್ತಾನೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಂದು ಮುಖ್ಯವಾದ ಅಪ್ಡೇಟ್ ಬಂದಿದೆ. ಹೌದು, ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಅಂದ್ರೆ ಈ ಒಂದು ಕಾರ್ಡ್ ನೀವು ಮಾಡಿಸಲೇಬೇಕು. ಹೌದು, ನಿಮ್ಮ ಬಳಿ ಈ ಒಂದು ಸರ್ಟಿಫಿಕೇಟ್ ಕಡ್ಡಾಯವಾಗಿರಬೇಕು. ಇದು ನಿಮ್ಮ ಬಳಿ ಇಲ್ಲ ಅಂದ್ರೆ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿಯ ಯೋಜನೆ ಹಣ ಬರೋದಿಲ್ಲ. ಇನ್ನು ಇದರ ಜೊತೆಗೆ ಯಾರಿಗೆಲ್ಲ ಕೆಲ ತಿಂಗಳಿನ ಕಂತು ಬಂದಿಲ್ವೋ ಅವರು ಈ ಒಂದು ಕಾರ್ಡ್ ಅನ್ನ ಮಾಡಿಸಲೇಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ ಕಾರ್ಡ್ ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ ನೋಡಿ, ಈ 5 ಗ್ಯಾರಂಟಿ ಯೋಜನೆಗಳಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಗೆ ಈ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದು ಯಾವ ಸರ್ಟಿಫಿಕೇಟ್ ಅಂತ ಹೇಳ್ತಾನೆ ನೋಡಿ. ವೀಕ್ಷಕರೇ ನೋಡಿ, ಇದೀಗ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೊಸ ನಿಯಮವನ್ನ ಹೊರಡಿಸಿದೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು ಅಂದ್ರೆ ಈ ಒಂದು ಸರ್ಟಿಫಿಕೇಟ್ ಕಡ್ಡಾಯ ಆಗಿರುತ್ತೆ. ಇದು ನಿಮ್ಮ ಬಳಿ ಇದ್ರೆ ಇನ್ನು ಮುಂದೆ ನಿಮಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಸಿಗುತ್ತೆ. ಈ ಸರ್ಟಿಫಿಕೇಟ್ ಯಾವುದು ಅಂತ ತಿಳಿಸ್ತವೆ. ಹೌದು, ಇನ್ನು ಮುಂದೆ ಈ ಒಂದು ಕಾರ್ಡ್ ಅನ್ನೋದು ಕಡ್ಡಾಯವಾಗಿ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳಿ. ಯಾಕಂತಂದ್ರೆ ಇದು ನಿಮ್ಮ ಬಳಿ ಇರಲೇಬೇಕು. ಅದು ಬಂದ್ಬಿಟ್ಟು ಜೀವಿತ ಪ್ರಮಾಣ ಪತ್ರ ಅಂತ ಹೇಳ್ತಾರೆ ವೀಕ್ಷಕರೇ. ಅಂದ್ರೆ ನಾನು ಇನ್ನೂ ಕೂಡ ಈ ಒಂದು ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಅಂದ್ರೆ ನಾನು ಇನ್ನೂ ಕೂಡ ಬದುಕಿದ್ದೇನೆ ಅಂತ ಅರ್ಥ. ಹಾಗಾಗಿ ಇವಾಗ ಈ ವಯಸ್ಸಾದಂತವರು ಆಗಲಿ ಅಥವಾ ಮಹಿಳೆಯರಾಗಲಿ ಸರ್ಕಾರಕ್ಕೆ ಪ್ರಮಾಣೀಕರಿಸಲು ಈ ಒಂದು ಸರ್ಟಿಫಿಕೇಟ್ ಅನ್ನ ಸಲ್ಲಿಸುವಂತಹ ಒಂದು ಸರ್ಟಿಫಿಕೇಟ್ ಇದಾಗಿರುತ್ತೆ. ಇದನ್ನು ಅತಿ ಹೆಚ್ಚಾಗಿ ಉದ್ಯೋಗದಲ್ಲಿ ರಿಟೈರ್ಡ್ ಆದ ಬಳಿಕ ಪೆನ್ಷನ್ ಸೌಲಭ್ಯ ಪಡೆದುಕೊಳ್ಳಲು ಇದನ್ನು ಬಳಸಲಾಗುತ್ತದೆ. ಇದನ್ನು ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸಬೇಕು. ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಇದನ್ನು ಮಾಡಿ ಸರ್ಕಾರದಿಂದ ಪ್ರತಿ ತಿಂಗಳು ಪೆನ್ಷನ್ ಹಣ ತೆಗೆದುಕೊಳ್ಳುತ್ತಾರೆ. ಮುಂದಿನ ದಿನಗಳಲ್ಲಿ ಪೆನ್ಷನ್ ಪಡೆಯುತ್ತಿರುವ ವ್ಯಕ್ತಿ ಇಲ್ಲಿ ಆತನಿಗೆ ನೀಡುತ್ತಿರುವ ಹಣ ಅಥವಾ ಆತನಿಗೆ ನೀಡುತ್ತಿದ್ದಂತಹ ಪೆನ್ಷನ್ ಹಣ ಇಲ್ಲಿ ತಿಳಿಸಲಾಗುತ್ತದೆ. ಅಂದ್ರೆ ಅವರು ಆಕ್ಟಿವ್ ಆಗಿದ್ರೆ ಮಾತ್ರ ಅವರಿಗೆ ಹಣ ಬರುತ್ತೆ ಅಂತ ಈ ಒಂದು ಸರ್ಟಿಫಿಕೇಟ್ ಹೇಳುತ್ತೆ. ಆದರೆ ಪ್ರತಿ ತಿಂಗಳು ಏನು ಪೆನ್ಷನ್ ಹಣ ನೀಡಲಾಗುತ್ತಿತ್ತೋ ಅದನ್ನು ನಿಲ್ಲಿಸುತ್ತದೆ ಈ ಒಂದು ಸರ್ಟಿಫಿಕೇಟ್ ಸಲ್ಲಿಸದೇ ಇದ್ರೆ. ಅದೇ ರೀತಿ ಈಗ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಸಹ ತರಲಾಗುತ್ತಿದೆ. ಇನ್ನು ಮುಂದೆ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿಬೇಕು ಎಂದರೆ ಈ ಒಂದು ಕಾರ್ಡ್ ಕಡ್ಡಾಯ ಅಂತಾನೆ ಹೇಳ್ಬೋದು. ಇದೀಗ ರಾಜ್ಯದಲ್ಲಿ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಇದರ ಲಾಭವನ್ನ ಪಡೆದುಕೊಳ್ಳುತ್ತಿದ್ದಾರೆ. ಆದರೆ ಈ ಹಿಂದೆ ಅರ್ಜಿ ಸಲ್ಲಿಸಿದಾಗ ತುಂಬಾ ಜನ ಫಲಾನುಭವಿಗಳು ಇಲ್ಲಿ ಮರಣ ಹೊಂದಿದ್ದಾರೆ. ಆದರೂ ಸಹ ಅವರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿತ್ತು. ಇದನ್ನ ತಪ್ಪಿಸುವ ಸಲುವಾಗಿ ಈ ಕಾರ್ಡ್ ಅನ್ನು ತರುತ್ತಿದ್ದಾರೆ ಅಂತಾನೆ ಹೇಳಬಹುದು. ನೋಡಿ, ಬಾಕಿ ಉಳಿದಿರುವ ಕಂತುಗಳು ಕೂಡ ಎಲ್ಲವೂ ಕೂಡ ಜಮೆ ಆಗುತ್ತೆ. ಆದಷ್ಟು ಇದನ್ನ ಸಬ್ಮಿಟ್ ಮಾಡಿ. ಇದನ್ನ ಹೇಗೆ ಪಡೆಯೋದು, ಹೇಗೆ ಸಬ್ಮಿಟ್ ಮಾಡೋದು ಅಂತ ಕೂಡ ತಿಳಿಸಿಕೊಡ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಮತ್ತು ವಿಡಿಯೋಗೆ ಯಾರಿನ್ನೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಮಾತ್ರ ವಿಡಿಯೋಗೆ ಲೈಕ್ ಅನ್ನು ಮಾಡಿ. ನೋಡಿ, ನಿಮ್ಮ ಜೀವಿತ ಪ್ರಮಾಣ ಪತ್ರ ಪಡೆಯಬೇಕೆಂದರೆ ನಿಮ್ಮ ಹತ್ತಿರದ ಕರ್ನಾಟಕ 1, ಗ್ರಾಮ್ 1, ಬೆಂಗಳೂರು 1 ಸೇವಾ ಸಿಂಧು ಪೋರ್ಟಲ್ಗಳಲ್ಲಿ ಅಥವಾ ನಿಮ್ಮ ಹತ್ತಿರದ ಸೈಬರ್ ನೆಟ್ಗಳಲ್ಲಿ ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಆನ್ಲೈನ್ನಲ್ಲೂ ಕೂಡ ನೀವೇ ಸ್ವತಃ ಮೊಬೈಲ್ನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಏನಂದ್ರೆ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ಬಯೋಮೆಟ್ರಿಕ್ ಮತ್ತು OTP ವೆರಿಫಿಕೇಶನ್ ಕೂಡ ಇರುತ್ತೆ. ಇಲ್ಲಿ ನೀವು ಪ್ರತಿ ತಿಂಗಳು ಅಪ್ಡೇಟ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ವರ್ಷಕ್ಕೆ ಒಮ್ಮೆ ಬಾರಿ ಮಾತ್ರ ಸಬ್ಮಿಟ್ ಮಾಡಿದರೆ ಸಾಕು. ಹಾಗಾಗಿ ಇದನ್ನ ಪಡೆದುಕೊಳ್ಳಿ. ಇದರಿಂದ ತುಂಬಾ ನಿಮಗೆ ಉಪಯೋಗ ಇದೆ ಅಂತ ಹೇಳ್ತಾನೆ. ಆದಷ್ಟು ಈ ಒಂದು ವಿಡಿಯೋನ ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಇರುತ್ತೆ. ಈ ಒಂದು ವಿಡಿಯೋಗೆ ಯಾರ್ಯಾರೆಲ್ಲ ಕಾಮೆಂಟ್ ಮಾಡ್ತಾರೆ ನಿಮ್ಮೆಲ್ಲರ ಕಾಮೆಂಟ್ಗಳನ್ನು ಕೂಡ ನೋಡಿಬಿಟ್ಟು ರಿಪ್ಲೈ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಹಾಗೂ ಈ ಒಂದು ಇನ್ಫಾರ್ಮೇಷನ್ ಅನ್ನ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಏನೇ ಡೌಟ್ ಇದ್ರೂ ಕೆಳಗಡೆ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಆದಷ್ಟು ಎಲ್ಲ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ.